ಬಹಳ ಖುಷಿ ಆಗುತ್ತೆ. ಇವತ್ತು ಬಾಳಷ್ಟಹಳ್ಳಿ ಪಟ್ಟಣ ಪಂಚಾಯತಿ ಪ್ರಥಮ ಚುನಾವಣೆಯಲ್ಲಿ 19ಕ್ಕೆ 14 ಗೆದ್ದಿದ್ದೀವಿ. ಜೊತೆಗೆ ಒಬ್ರು ಜೆಡಿಎಸ್ ನ ನಮ್ ಜೊತೆ ಅವರು ಸಹ ಅಭ್ಯರ್ಥಿ ಅವರು ನಮ್ ಜೊತೆ ಗೆದ್ದಿದ್ದಾರೆ. ನಮ್ಮವರೇ ಕೆಲವು ಕಡೆ ಬಂಡಾಯ ಹಾಕಿ ನಮ್ ಸೋಲ್ಗೆ ಬಿಜೆಪಿ ಮುಖಂಡರೇ ಕೆಲವು ಕಡೆ ಕಾರಣ ಆಗಿದ್ದಾರೆ. ಅದರಲ್ಲಿ ಶಾಸಕರು ಗಮನ ಕೊಡಬೇಕು ಅಂತ ಹೇಳ್ತಾ, ನಮ್ಮ ವಿಶೇಷವಾಗಿ ನಮ್ಮ ಓಕನಹಳ್ಳಿ ಗ್ರಾಮದಲ್ಲಿ ಬಂಡಾಯ ಬಿಜೆಪಿಯವರಿಂದ ಬಹಳಷ್ಟು ನಮ್ಗೆ ತೊಂದರೆವಾಯಿತು. ಮತ್ತೆ ಹೊರಗಡೆ ಊರಿಂದ ದೊಡ್ಡಬಳ್ಳಾಪುರ ನಗರದಿಂದ ಬಂದಂತ ನಮ್ಮ ಸ್ನೇಹಿತರು ಮನೋ ಅಂತ ಹೇಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುಮಾರು ತಾಲೂಕಿನ ಹೊರಗಡೆಯಿಂದ ಮತ್ತೆ ತಾಲೂಕು ಮತ್ತೆ ನಗರದಿಂದ ಸುಮಾರು ಕಾಂಗ್ರೆಸ್ ಮುಖಂಡರು ಒಂದ್ 200ಕ್ಕೂ ಹೆಚ್ಚು ಜನ ಬಂದು ಓಪನಹಳ್ಳಿಯಲ್ಲಿ ಕೆಲಸ ಮಾಡಿದ್ರು. ಆದ್ರೆ ಓಪನಹಳ್ಳಿ ಜನ ಬುದ್ಧಿವಂತಿದ್ದಾರೆ, ಜಾಣರಿದ್ದಾರೆ. ಅವರು ಈ ಗ್ರಾಮಕ್ಕೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾರು ಕೈ ಬಲ ಪಡಿಸ್ಬೇಕು ಅನ್ನೋ ಗಮನದಲ್ಲಿ ಇಟ್ಕೊಂಡು ನಮ್ಮ ಅಭ್ಯರ್ಥಿ ವೇಣುಗೋಪಾಲ್ ಅವ್ರು ಗೆಲ್ಸಿದ್ದಾರೆ. ವೇಣುಗೋಪಾಲ್ ಅವ್ರಿಗೆ ಒಂದು ಟಿಕೆಟ್ ಸಿಗ್ಬೇಕಾದ್ರೆ ಬಹಳಷ್ಟು ಅಡಚಣೆಗಳಾಯ್ತು, ಕೊಡ್ಲೇಬಾರ್ದು, ಅವ್ರಿಗೆ ಸೋಲ್ತಾರೆ. ಮುನಿಯಪ್ಪ ಅವ್ರ ಮೇಲೆ ಬಹಳಷ್ಟು ವಿರೋಧಗಳಿದೆ ಊರಲ್ಲಿ, ಹಾಗೆ ಹೀಗೆ ಅಂತ ಶಾಸಕರಿಗೆ ಕಿವಿಯಿಂದ ಕೆಲಸ ಮಾಡಿದ್ರು. ಆದ್ರೆ ಶಾಸಕರಿಗೆ ನಾನು ಭರವಸೆ ಕೊಟ್ಟೆ, ನೀವು ಕೊಡಿ, ನಾನು ಗೆಲ್ಸ್ಕೊಂಡ್ ಬರ್ತೀನಿ, ನಮ್ ಜವಾಬ್ದಾರಿ, ದಯವಿಟ್ಟು ನೀವು ಸೀಟ್ ಕಲ್ಕೊಂಡ್ಬೇಡ್ರಿ ಅಂತ ನಾನು ಮನವಿ ಮಾಡ್ಕೊಂಡೆ. ನಮ್ಮ ಮನವಿಗೆ ಹೋಗ್ಬಿಟ್ಟು ಶಾಸಕರು ಸೀಟ್ ಕೊಟ್ಟಿದ್ರು. ಒಂದೇನು ಸೀಟ್ ಕೊಟ್ಟಿದ್ರು ಅದ್ ಗೆದ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ನಾವು ಗೆದ್ದು ತೋರ್ಸಿದೀವಿ. ಶಾಸಕರು ನಮ್ಮೂರಿಗೆ ಬರ್ತೀವಿ ಅಂತ ಹೇಳಿದ್ರು. ಚುನಾವಣೆ ಕ್ಯಾನ್ವಾಸ್ ಮಾಡಕ್ಕೆ ಬೇರೆ ಕಡೆ ಬಹಳ ಟಫ್ ಇರೋದ್ರಿಂದ ನಾವ್ ಅಲ್ಲಿ ಬಿಸಿ ಆಗ್ತಾ ಇದ್ದೀನಿ ಅಂತಂದ್ರು. ನೀವು ಅಲ್ಲಿ ಊರ್ಗೇನು ಬೇಡ, ನಾನ್ ನೋಡ್ಕೊಂತೀನಿ, ನೀವು ಬೇರೆ ಊರ್ದು ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಿ ಅಂತ ಹೇಳಿ ನಾವ್ ನೋಡ್ಕೊಂಡ್ವಿ. ಜನ ಗೆಲ್ಸಿದ್ದಾರೆ. ಊರ್ನ ಗ್ರಾಮಸ್ಥರು ಮತ ಕೊಟ್ಟಂತ ನಮ್ ಗ್ರಾಮಸ್ಥರಿಗೆ ನಾನು ಪ್ರಥಮ ಬಾರಿಗೆ ಅವ್ರ ಪಾದಾರವಣಿಗೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಗ್ರಾಮದಲ್ಲಿ ಮಾಡೋದ್ರ ಮುಖಾಂತರ ಗ್ರಾಮವನ್ನ ಮಾದರಿ ಗ್ರಾಮವನ್ನು ಮಾಡೋದಕ್ಕೆ ನಾವು ತಗೊಂಡೋಗ್ತೀವಿ. ಮತ್ತೆ ಈ ಮುಖಾಂತರ ಮುಂದಿನ ಬಿಜೆಪಿ ಸರ್ಕಾರ ಬರ್ಬೇಕು ರಾಜ್ಯದಲ್ಲಿ. ಮತ್ತೆ ಮೋದಿಜಿ ಅವರ ಕೈ ಬಲಪಡಿಸೋದಕ್ಕೆ ಏನೆಲ್ಲ ಕೆಲಸ ಮಾಡ್ಬೇಕು, ಕಷ್ಟ ಪಡ್ಬೇಕು, ಕೆಲಸ ಮಾಡ್ತೀವಿ. ಇದು ಕನಿಷ್ಠ ಪಂಗಡ ಇದೆ. ನಮ್ ಸ್ನೇಹಿತರು ಪ್ರೇಮ್ ಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಅವ್ರ ಕೈ ಬಲಪಡಿಸ್ತೀವಿ. ಅಧ್ಯಕ್ಷ ಅವ್ರ ಅಧ್ಯಕ್ಷ ಆದ್ರೆ ನಾವ್ ಅಧ್ಯಕ್ಷ ಆದ್ರೆ. ಓಕೆ ಸರ್, ಎಷ್ಟನೇ ವಾರ್ಡ್ ಸರ್? 3ನೇ ವಾರ್ಡ್ ವೇಣುಗೋಪಾಲ್. ನಾನು ಮುನಿಯಪ್ಪ.